ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಿನಿಂದ ರಾಯರ ದಿವ್ಯ ದೃಷ್ಟಿಯಿಂದ ಈ 3 ರಾಶಿಯವರಿಗೆ ರಾಜಯೋಗ ಪ್ರಾರಂಭವಾಗಲಿದೆ, ಇಲ್ಲಾಂದ್ರೆ ಅದೃಷ್ಟ ಪ್ರಾರಂಭವಾಗಲಿದೆ. ಹಾಗಾದ್ರೆ ಇದರ ಅರ್ಥ ದರಿದ್ರ ಯೋಗ ಮುಗಿದು ಕುಬೇರನ ಯೋಗಕ್ಕೆ ಪಾತ್ರರಾಗ್ತೀರಿ. ಹಾಗಾದ್ರೆ ಆ 3 ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ. ಯಾರಲ್ಲೇ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರಾಯರ ಒಂದು ದಿವ್ಯ ದೃಷ್ಟಿಗೆ ಬೀಳ್ತಾ ಇರುವಂತ ಮೊದಲನೇ ರಾಶಿ ಅದು ಮೇಷರಾಶಿ. ಮೇಷರಾಶಿಯವರಿಗೆ ಕೆಲವು ತಿಂಗಳಿನಿಂದ ಸಾಕಷ್ಟು ಹಣಕಾಸಿನಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀರಿ. ಆದ್ರೆ ಈ ಒಂದು ಫೆಬ್ರವರಿ ತಿಂಗಳಿನಿಂದ ಆ ಒಂದು ಹಣಕಾಸಿನ ಸಮಸ್ಯೆ ದೂರವಾಗುವಂಥದ್ದು, ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ನಡೆಯುತ್ತಿರುವಂತ ಜಗಳಗಳು ನಿಂತು ಹೋಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುವಂಥದ್ದು. ನೀವು ರಾಯರ ಒಂದು ಬೃಂದಾವನಕ್ಕೆ ಭೇಟಿ ನೀಡೋದ್ರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುವಂಥದ್ದು. ಎರಡನೇ ರಾಶಿಯಾಗಿ ಕನ್ಯಾ ರಾಶಿ. ಯಾರೆಲ್ಲ ಒಂದು ಸರ್ಕಾರಿ ಕೆಲಸಕ್ಕೆ ಯೋಜನೆ ಮಾಡ್ತಾ ಇದ್ದೀರಿ, ಸರ್ಕಾರಿ ಕೆಲಸದಲ್ಲಿ ಇರಬೇಕು ಯೋಚನೆ ಮಾಡ್ತಾ ಇದ್ರೆ ಅವರಿಗೆ ಹೆಚ್ಚಿನ ಲಾಭದಾಯಕವಾಗಿ ದೊರೆಯುವಂಥದ್ದು. ನಿರುದ್ಯೋಗಿಗಳಿಗೆ ಫೆಬ್ರವರಿ ತಿಂಗಳಿನಲ್ಲಿ ದೊಡ್ಡ ಒಂದು ಆಫರೇ ಅನ್ಬೋದು. ದೀರ್ಘಕಾಲದಿಂದ ಯಾರೆಲ್ಲ ಒಂದು ಅನಾರೋಗ್ಯದಲ್ಲಿ ನರಳುತ್ತಾ ಇದ್ದೀರಿ ಅವರಿಗೆಲ್ಲ ಒಂದು ಆರೋಗ್ಯ ಸಮಸ್ಯೆ ಸರಿಯಾಗುವಂತ ಲಕ್ಷಣಗಳಿವೆ. ರಾಯರ ಸ್ಮರಣೆ ಮಾಡಿ ಯಾವುದೆಲ್ಲ ಕೆಲಸ ಮಾಡ್ತೀರಿ ಆ ಒಂದು ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ನೀವು ಸೋಲನ್ನು ಕಾಣುವುದಿಲ್ಲ. ಇನ್ನು 3ನೇ ರಾಶಿಯಾಗಿ ಧನುರಾಶಿ. ಧನುರಾಶಿಯವರಿಗೆ ಮದುವೆಯಲ್ಲಿ ತಡವಾಗ್ತಾ ಇದೆ ಅಂತ ಹೇಳಿದ್ರೆ ಫೆಬ್ರವರಿ ತಿಂಗಳ ನಂತರ ಕಂಕಣ ಭಾಗ್ಯ ಕೂಡಿ ಬರುವಂತ ಸಾಧ್ಯತೆಗಳಿದೆ. ದೊಡ್ಡ ಸಾಲದಲ್ಲಿ ಸಿಲುಕಿರ್ತಕ್ಕಂಥ ವ್ಯಕ್ತಿಗಳಿಗೆ ಆರ್ಥಿಕ ಅಭಿವೃದ್ಧಿಯಾಗಿ ಸಾಲ ಮುಕ್ತರಾಗುವಂತ ಲಕ್ಷಣಗಳಿವೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ನಿಮ್ಮ ಕುಟುಂಬಕ್ಕೆ ನೆಮ್ಮದಿ ತರುವಂತದ್ದು. ಗುರುವಿನ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂಥದ್ದು. ಈ ಒಂದು 3 ರಾಶಿಯವರು ಇನ್ನಷ್ಟು ನಿಮ್ಮ ಅದೃಷ್ಟ ಹೆಚ್ಚು ಮಾಡಿಕೊಳ್ಳಲು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ. ಈ 3 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಹಣಕಾಸಿನಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಆಸ್ತಿ ವಿಚಾರ, ಆರೋಗ್ಯದಲ್ಲಿ ತೊಂದರೆ, ಯಾವುದೇ ಒಂದು ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನಮ್ಮ ಮನೆ ವಿಳಾಸಕ್ಕೆ ಭೇಟಿ ನೀಡಿ ಸಾಧ್ಯವಾದಲ್ಲಿ ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಅಲ್ಲಿ ತನಕ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ನೋಡ್ತಾ ಇರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.